सुमतिभिरनुमेदं शुद्धकायं सखायं सुखमजमनपायं मुक्त्युपायं विमायं द्रहयमहममेजं ध्येयमाम्नायगेयं सदजमसदजेयं श्रीसहायं भजेयम् अञ्जनासूनुसान्निध्याद् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सताम् अशेष सन्मङ्गलानि भवन्तु। सम्यक् श्लोकैकश्रवण पठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे प्रथमाध्याये अद्य कथानुवादे सति पूर्वकथानुवादः। ಇಲ್ಲಿಯವರೆಗೆ ಭಗವಂತನ ವೈರಾಜ ಪುರುಷ ರೂಪದ ಚಿಂತನೆ, ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂತಹ ಸಕಲ ಲೋಕಗಳನ್ನ ವ್ಯಾಪಿಸಿಕೊಂಡಿರುವಂತಹ ಪರಮಾತ್ಮನ ರೂಪದ ಚಿಂತನೆ ಮಾಡ್ತಾ ಇದ್ರು. ಅಲ್ಲಿ ಯಾವ ಯಾವ ಲೋಕ ಭಗವಂತನ ಕಾಲಾಗುತ್ತೆ, ಯಾವುದು ಕಾಲಿನ ಹಿಮ್ಮಡಿ, ತುದಿ, ನಾಭಿ, ಹೀಗೆ ಒಂದೊಂದೇ ಲೋಕದ ಬಗ್ಗೆ ಹೇಳ್ತಾ ಬಂದ್ರು. ಅದರೆಲ್ಲ ಒಂದು ಸಾಮಾನ್ಯವಾಗಿ ಒಂದು ವಿಷಯವನ್ನ ತಿಳಿಯುವಂತಹದ್ದಿದೆ. ಏನಂದ್ರೆ, ಈಗ ಬ್ರಹ್ಮಾಂಡ ಅದು ಭಗವಂತನ ಪ್ರತಿಮೆ ಅಷ್ಟೆ. ಬ್ರಹ್ಮಾಂಡದಲ್ಲಿ ಈಗ ಸತ್ಯಲೋಕ ವರೆಗೆ, ಪಾತಾಳದಿಂದ ಆರಂಭಿಸಿ ಸತ್ಯಲೋಕದ ವರೆಗೆ ಇದೆ ಅಂತ ಅನೇಕ ಲೋಕಗಳಿದೆ. ಇಲ್ಲಿ ಪಾತಾಳಾದಿ ಸಪ್ತಲೋಕ ಅಂತ ಮಾಡ್ಕೊಳ್ಬೇಕು ವಸ್ತುತಃ. ಇಲ್ಲಿ ಅದು ಸತ್ಯಲೋಕ ಅಂತ ಆಗ್ಬಿಡಿದೆ, ಇಲ್ಲಿ ಸಪ್ತಲೋಕ ಆಗ್ಬೇಕದು. ಪಾತಾಳಾದಿ ಸಪ್ತಲೋಕ ಪರ್ಯಂತ ಅಂತ ಈ ಎಲ್ಲ ಲೋಕಗಳು ಕೂಡ ಏನು ಈ ಬ್ರಹ್ಮಾಂಡ ರೂಪದಲ್ಲಿ ತೋರ್ತಾ ಇದೆ. ಇಂತಹ ಈ ಬ್ರಹ್ಮಾಂಡ ಅದು ಸಾಮಾನ್ಯ ಅಲ್ಲ, ಭಗವಂತನ ಒಂದೊಂದು ಭಾಗ ಅದು ಅಂತ ಬಂತು. ಹಾಗಾದ್ರೆ ಏನರ್ಥ ಆಯ್ತು? ಇಡೀ ಬ್ರಹ್ಮಾಂಡ ಅಂತ ಅದು ಭಗವಂತನ ದೇಹ ಅಂತ ಆಯ್ತು. ಒಂದು ಕೈ, ಒಂದು ಲೋಕ ಒಂದು ಕೈ ಆಯ್ತು, ಇನ್ನೊಂದು ಲೋಕ ಇನ್ನೊಂದು ತೊಡೆ ಆಯ್ತು, ಹೀಗೆ ಹೇಳ್ತಾ ಬರ್ತೀವಿ. ವಸ್ತುತಃ ಇದಕ್ಕೆ ಏನರ್ಥ ಅಂದ್ರೆ ಹೀಗಲ್ವಂತೆ. ವಸ್ತುತಃ ಏನರ್ಥ ಅಂದ್ರೆ, ದೇವರ ನಿಜವಾದ ದೇಹ ಇದಲ್ಲ, ಇದೆಲ್ಲ ಒಂದು ಪ್ರತಿಮೆ ತರ ಅಷ್ಟೇ. ದೇವರು ಇದ್ರ ಒಳಗಡೆ ಇರ್ತಾನೆ. ಈಗ ಪಾತಾಳಮೇತಸ್ಯ ಹಿ ಪಾದಮೂಲಂ ಅಂತ ಬಂತಲ್ಲಿ. ಪಾದಮೂಲ ಅನ್ನೋದಕ್ಕೆ ಏನರ್ಥ? ಭಗವಂತನ ಪಾದದ ಮೂಲ ಅಂತ ಬಂತು. ಪಾದದ ಮೂಲ ಪಾತಾಳ ಅನ್ನೋದಕ್ಕೆ ಏನರ್ಥ? ಆ ಪಾತಾಳ ಆ ಭಗವಂತನ ಪಾದವನ್ನ ಆಶ್ರಯಿಸಿಕೊಂಡಿದೆ, ಅದರಿಂದ ಹುಟ್ಟಿದೆ ಅಂತ ಅರ್ಥ ಅಷ್ಟೇ. ಅದು ಪಾತಾಳ ಅನ್ನೋದು ದೇವರ ಒಂದು ಅಂಗ, ಕಾಲಿನ ಮೂಲ ಪ್ರದೇಶ ಅಂತಲ್ಲ. ಅಲ್ಲಿ ಅವನ ಪಾದಗಳ ಸನ್ನಿಧಾನ ಇದೆ, ಅಲ್ಲಿದ್ದಾನೆ ಅವನ ಪಾದ, ಅಲ್ಲಿ ಇದೆ. ಪಾದದಿಂದ ಹೊರಗ್ ಬಂದಿದೆ ಪಾತಾಳ. ಪಾತಾಳ ಅದು ಪಾದವನ್ನ ಆಶ್ರಯಿಸಿಕೊಂಡಿದೆ, ಅದಕ್ಕೋಸ್ಕರ ಆ ಪಾದ ಮೂಲವಾಗಿದೆ ಪಾತಾಳ ಅಂತ ಹೇಳೋದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈಗ ಬ್ರಾಹ್ಮಣೋಸ್ಯ ಮುಖಾಮಾಸೀದ್ ಬಾಹುರಾಜನ್ಯ ಕೃತಃ ಅಂತ ಪುರುಷ ಸೂಕ್ತದಲ್ಲಿ ಕೇಳ್ತೀವಿ. ಬ್ರಾಹ್ಮಣ ಏನಾಗಿದ್ದ ಅಂದ್ರೆ ಪುರುಷ ರೂಪಿ ಪರಮಾತ್ಮನ ಮುಖ ಆಗಿದ್ದ ಅಂತ. ಹಾಗಾದ್ರೆ ಬ್ರಾಹ್ಮಣ ಅಂದ್ರೆ ಅದು ಮನುಷ್ಯ, ಪುರುಷ ರೂಪಿ ಪರಮಾತ್ಮನ ಮುಖ. ಇದು ಪುರುಷ ಸೂಕ್ತದಲ್ಲೇ ಬರೋದು. ವೈರಾಜ ಪುರುಷನ ವರ್ಣನೆ ಅದು ಪುರುಷ ಸೂಕ್ತ ಅಂದ್ರೆ. ಸಹಸ್ರಾಕ್ಷ ಸಹಸ್ರಪಾತ್ ಅಂತೆಲ್ಲ ಏನ್ ಬರ್ತಾ ಇದೆ ಅದು. ಇಲ್ಲಿ ಬ್ರಾಹ್ಮಣ ಪರಮಾತ್ಮನ ಮುಖ ಅಂದ್ರೆ ಏನರ್ಥ? ಪರಮಾತ್ಮನ ಮುಖನೇ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಬೇರೆ, ಪರಮಾತ್ಮನ ಮುಖನೇ ಬೇರೆ. ಅದೇ ಪರಮಾತ್ಮನ ಮುಖದಿಂದ ಹೊರಗ್ ಬಂದವನು ಆ ಬ್ರಾಹ್ಮಣ ಪರಮಾತ್ಮನ ಮುಖವನ್ನ ಆಶ್ರಯಿಸಿಕೊಂಡಿರ್ತಾನೆ ಅಂತ ಇಷ್ಟೇ ಅರ್ಥ. ಹಾಗೆ ಕ್ಷತ್ರಿಯನು ಅಷ್ಟೇ, ಬಾಹುರಾಜನ್ಯ ಕೃತಃ. ಕ್ಷತ್ರಿಯನಾದವನು
ಭಗವಂತನ ಬಾಹುಗಳಿಂದ ಬಂದವನು. ಅವನೇ ಬಾಹು ಅಲ್ಲ, ಕ್ಷತ್ರಿಯರೇ ಬಾಹುಗಳಲ್ಲ, ಭಗವಂತನ ಬಾಹುಗಳಲ್ಲ. ಹೀಗೆ ಯಾವ ಭಾಗದಿಂದ ಹೊರಗ್ ಬಂದಿರ್ತಾರೋ ಅದನ್ನ ಅದೇ ಅಂತ ಹೇಳುವಂತ ವ್ಯವಹಾರ. ಭಗವಂತನ ಪಾದದ ಮೂಲ ಪ್ರದೇಶನೇ ಪಾತಾಳ ಅಲ್ಲ, ಪಾತಾಳ ಪಾದ ಪ್ರದೇಶದ ಮೂಲದಿಂದ ಬಂದಿದ್ದಷ್ಟೆ. ಹೀಗೆ ಪ್ರತಿಯೊಂದು ಕಡೆನೂ ತಿಳಿಬೇಕು. ಅಷ್ಟೇ ಅಲ್ಲ, ಈಗ ಯಾವುದೋ ಒಂದು ಇಂದ್ರಿಯವನ್ನ ತಗೊಂಡು ಇದು ಇಂದ್ರಾದಿ ದೇವತೆಗಳೇ ಈ ಇಂದ್ರಿಯ, ಭಗವಂತನ ಇಂದ್ರಿಯ ಅಂದೇನು, ಇಂದ್ರಾದಿ ದೇವತೆಗಳೇ ಅಂತ. ಇದು ಈಗ ಶ್ಲೋಕ ಇವತ್ತಾಗ್ಬೇಕಿನ್ನು 28ನೇ ಶ್ಲೋಕ ಆಗ್ಬೇಕು. ಈಗ ಸದ್ಯಕ್ಕೆ ಹಿಂದಿನ ವಿವರಣೆ ಮಾಡ್ತಾ ಇದ್ದೀನಿ. ಅಂತೂ ಪ್ರಕೃತ ಇಂದ್ರಾದಿ ದೇವತೆಗಳನ್ನ ಕೆಲವು ಸಲ ಭಗವಂತನ ಇಂದ್ರಿಯಕ್ಕೆ ಹೋಲಿಸೋದಿದೆ. ಭಗವಂತನ ಇಂದ್ರಿಯಕ್ಕೆ ಹೋಲಿಸೋದು ಏನೋ ಭಗವಂತನ ಇಂದ್ರಿಯ ಅಂತಾನೆ ಅನ್ಬಿಡ್ತಾರೆ ಅಷ್ಟು. ವಸ್ತುತಃ ಭಗವಂತನ ಇಂದ್ರಿಯವೇ ಬೇರೆ, ಇಂದ್ರಾದಿ ದೇವತೆಗಳೇ ಬೇರೆ. ಆದ್ರೆ ಇಂದ್ರಿಯದ ಭಾಗವನ್ನ ಆಶ್ರಯಿಸಿಕೊಂಡು ಅಂತಂತ ದೇವತೆಗಳು ಇರ್ತಾರೆ. ಅಂದ್ರೆ ಅಷ್ಟು ದೊಡ್ಡ ರೂಪ ದೇವರದು. ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸ್ಕೊಂಡಿದೆ. ಅವನ ಕಣ್ಣು, ಕಾಲು, ಕೈ ಎಲ್ಲ ಅಲ್ಲಲ್ಲಿದೆ. ಅಲ್ಲೆಲ್ಲ ಇವರೆಲ್ಲ ಇದ್ದಾರೆ ಇಂದ್ರಾದಿ ದೇವತೆಗಳು. ಅಂದ್ರೆ ಅದನ್ನ ಆಶ್ರಯಿಸಿಕೊಂಡು ಅಲ್ಲಿದ್ದಾರೆ. ಅಂತೂ ದೊಡ್ಡ ಭಗವಂತನ ದೇಹದಲ್ಲಿ ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬೊಬ್ರು ಒಂದೊಂದು ಲೋಕ, ಒಂದು ದೇವತಾ ಸಮುದಾಯ, ಹೀಗೆಲ್ಲ ಅಲ್ಲಲ್ಲೇ ಆಶ್ರಯಿಸಿಕೊಂಡಿದೆ ಅಂತ ಅರ್ಥ. ಆದ್ರಿಂದ ಎಲ್ಲಾದ್ರೂ ದೇವರೇ ಈ ದೇವತೆಗಳು, ದೇವರ ಇಂದ್ರಿಯನೇ ದೇವತೆ, ಹೀಗೆಲ್ಲ ಅಭೇದ, ಎಲ್ಲ ಒಂದೇ ಒಂದೇ ಅಂತ ಅರ್ಥ ಬರ್ತಾ ಇದೆ. ಒಂದೇ ಅಂತ ಅರ್ಥ ಅಲ್ಲ, ಆ ಭಾಗವನ್ನ ಅವ್ರು ಆಶ್ರಯಿಸ್ಕೊಂಡಿದ್ದಾರೆ. ಅಲ್ಲಿ ದೇವರ ಆ ಭಾಗದ ಒಂದು ಅಸ್ತಿತ್ವ ಇದೆ ಅಂತ, ಇಷ್ಟೇ ಅರ್ಥ. ಇದನ್ನ ಇಲ್ಲಿ ವಿಜಯಧ್ವಜ ತೀರ್ಥರು ಸ್ಫುಟಪಡಿಸಿದ್ದಾರೆ. ಇನ್ನು 28ನೇ ಶ್ಲೋಕ ಇವತ್ ನೋಡ್ಬೇಕು. ಅದರ ಮುಂಚೆ ಒಂದು ಮಾತು ಬಂತು. ಭಗವಂತನ ನಾಭಿ ಏನಿದೆ, ಆ ನಾಭಿ ಅದು ಸರೋವರದಂತೆ ಅಂತ ಬಂತು. ಅಂದ್ರೆ ಸರೋವರ ನೆನಪಿಸ್ಕೊಳ್ಳಿ ಎಷ್ಟು ದೊಡ್ಡದು, ಹಾಗೆ ದೇವರ ನಾಭಿನೂ ಕೂಡ ತುಂಬಾ ದೊಡ್ಡದು. ಯಾಕೆ ಸರೋವರಕ್ಕೆ ಹೋಲಿಸಿದ್ದಾರೆ ದೇವರ ನಾಭಿಯನ್ನ ಅಂದ್ರೆ, ಆ ನಾಭಿಯಿಂದ ಏನ್ ಹುಟ್ಟಿತು? ಕಮಲ. ಆ ಕಮಲದಲ್ಲಿ ಯಾರು ಹುಟ್ಟಿದ್ರು? ಬ್ರಹ್ಮದೇವರು. ಹಾಗಾದ್ರೆ ಬ್ರಹ್ಮದೇವರಿಗೆ ಕಾರಣವಾದ ಕಮಲ ಆ ನಾಭಿಯಲ್ಲಿ ಇರೋದು, ನಾಭಿಯಿಂದ ಹುಟ್ಟಿತ್ತು. ಕಮಲ ಹುಟ್ಟಬೇಕು ಅಂದ್ರೆ ಸರೋವರ ಬೇಕು. ಹಾಗಾಗಿ ಆ ಭಗವಂತನ ನಾಭಿ ಹೇಗಿದೆ ಅಂದ್ರೆ, ಅಂಥ ದೊಡ್ಡ ಕಮಲಕ್ಕೆ ಇದು ಸರೋವರದ ರೀತಿಯಲ್ಲಿ ನಾಭಿ ಇದೆ ಅಂತ ಹೇಳ್ಬೇಕು. ಅದಕ್ಕೆ ನಾಭಿ ಸರಹ ಅಂತ ಭಾಗವತದಲ್ಲಿ ಸರೋವರದಂತೆ ಅವನ ನಾಭಿ ಇದೆ ಅಂತ ವರ್ಣಿಸಿದೆ. ಆದ್ರಿಂದ ವಿಶಾಲವಾದ ಆ ಸರೋವರ ಏನಿದೆ ಅಂದ್ರೆ ಭಗವಂತನ ನಾಭಿ, ಅದರಲ್ಲಿ ಹುಟ್ಟಿದ ಕಮಲದಲ್ಲಿ ಅಭಿವ್ಯಕ್ತನಾದವನು ಚತುರ್ಮುಖ ಬ್ರಹ್ಮದೇವ. ಇಷ್ಟು ಒಂದು ಕಾರಣ. ಮತ್ತೊಂದು ಅಗಾಧತೆ, ಅಷ್ಟು ವಿಶಾಲವಾಗಿರೋದ್ರಿಂದ ಅದನ್ನ ಸರೋವರಕ್ಕೆ ಹೋಲಿಸಿದ್ದಾರೆ ಅಂತ. ಈ ಅಂಶವನ್ನು ಇಲ್ಲಿ ಟಿಪ್ಪಣಿಗಳಲ್ಲಿ ವಿವರಿಸಿದ್ದಾರೆ. ಅಗಾಧತ್ವ, ಬ್ರಹ್ಮ ಜನಕ ಪದ್ಮ ನಿಧಾನತ್ವ, ಬ್ರಹ್ಮದೇವರಿಗೆ ಕಾರಣವಾದ ಕಮಲಕ್ಕೆ ಕಾರಣ ಆದ್ರಿಂದ ಕಮಲ ಎಲ್ಲಿ ಬೆಳೆಯೋದು? ಸರೋವರದಲ್ಲಿ. ಆದ್ರಿಂದ ಸರೋವರಕ್ಕೆ ಹೋಲಿಸಿದ್ದಾರೆ ಅವನ ನಾಭಿಯನ್ನ ಅಂತ. ಇಷ್ಟು ನೋಡ್ತಾ ಮುಂದಕ್ಕೆ ಹೋಗೋಣ. ಅವನ ವಕ್ಷಸ್ಥಳದ ಬಗ್ಗೆ ಈಗ ಬರ್ತಾರೆ. ಅವನ ವಕ್ಷಸ್ಥಳ ಏನು? ಆ ವಿರಾಟ್ ರೂಪಿ ಪರಮಾತ್ಮನ ವಕ್ಷಸ್ಥಳ ಯಾವುದು? ನಾವೆಲ್ಲ ಇದನ್ನ ಪುರುಷ ಸೂಕ್ತ ಪಾರಾಯಣ ಮಾಡ್ಬೇಕಾದ್ರೆ, ದೇವರ ಪೂಜಾ ಸಂದರ್ಭದಲ್ಲಿ, ಹಾಗೆ ಭಗವಂತನ ಚಿಂತನೆ ಅಂತ ಬಂದಾಗ ವೈರಾಜ ಚಿಂತನೆ ಅಂತ, ವಿರಾಟ್ ರೂಪ ಬ್ರಹ್ಮಾಂಡವನ್ನ ಸಮಗ್ರ ವ್ಯಾಪಿಸಿಕೊಂಡಿರೋ ರೂಪ, ಈ ರೂಪದ ಚಿಂತನೆಯನ್ನ ಭಾಗವತ ಹೇಳಿದ ಪ್ರಕಾರ ಮಾಡ್ಬೇಕು. ನಾವು ಬೇರೆ ಕಡೆ ನೋಡ್ತೀವಿ ವಿರಾಟ್ ರೂಪ ಚಿಂತನೆ ಅಂತ. ಭಾಗವತದಲ್ಲಿ ಯಾವ ಯಾವ ಶಬ್ದದಿಂದ ಏನ್ ಕರ್ತಿದ್ದಾರೆ, ಅದರ ಸ್ವಾರಸ್ಯ ಏನು, ಅದನ್ನೆಲ್ಲ ನೆನಪಿಸ್ಕೊಂಡು ಚಿಂತನೆ ಮಾಡ್ಬೇಕು ಅಂತ ಉತ್ತಮವಾದ ವಿಷಯವನ್ನ ಶುಕಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಈಗ 28ನೇ ಶ್ಲೋಕ. ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರ್ ವದನಂ ವೈಜನೋಸ್ಯ ತಪೋರರಾಟಿಂ ವಿದುರಾದಿ ಪುಂಸಃ ಸತ್ಯಂ ತು ಶೀರ್ಷಾಣಿ ಸಹಸ್ರಶೀರ್ಷ್ಣಃ.
ಸಹಸ್ರ ಶೀರ್ಷಣ ಅಂತ ಬಂತು. ಸಾವಿರಾರು ಶೀರ್ಷ್ಣ ತಲೆ ಇದೆ ಅಂತ. ಇದು ಪುರುಷ ಸೂಕ್ತದಲ್ಲಿ ಬರುವಂತಹ ಭಗವಂತನ ರೂಪ ಏನಿದೆ, ಆ ವಿರಾಟ್ ರೂಪ ಏನಿದೆ ಭಗವಂತನದು, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ ಸಭೂಮಿಂ ಅಂತ ಹೇಳಿ ಮುಂದಕ್ಕೆ ಅದ್ಯತಿಷ್ಠತ್ ಅಂತೆಲ್ಲ ಮುಂದೆ ಅದರ ವಿವರಣೆನೆ ಮಾಡಿರೋದು. ಅಷ್ಟು ವೈಭವದ ರೂಪ. ಉರಸ್ಥಲಂ, ಅವನ ವಕ್ಷಸ್ಥಳ ಯಾವುದು ಅಂತ ಈಗ ಪ್ರಾರಂಭ ಮಾಡ್ತಾರೆ. ಅವನ ವಕ್ಷಸ್ಥಳ ಯಾವುದು ಅಂದ್ರೆ ಜ್ಯೋತಿರನೇಕಂ, ಈ ನಕ್ಷತ್ರಗಳು ಈ ಗ್ರಹಗಳು ಎಲ್ಲೆಲ್ಲಿ ಇದೆಯಲ್ಲ ಅಂಥದ್ದು. ಅದು ಯಾವುದು ಅಂದ್ರೆ ಮೇಲ್ ನೋಡಿ ಅಂತ. ಜ್ಯೋತಿಗಳಿಗೆ ಆಧಾರ ಸ್ತಂಭ ಯಾವುದು? ಸ್ವರ್ಗ. ಆ ಸ್ವರ್ಗ ಸ್ಥಾನವನ್ನ ಇಲ್ಲಿ ಸ್ವರ್ಲೋಕವನ್ನ ಭಗವಂತನ ವಕ್ಷಸ್ಥಳ ಅಂತ ಕರೆದಿದ್ದಾರೆ. ಹಾಗಾದ್ರೆ ಸ್ವರ್ಗಲೋಕ ಆಶ್ರಯಿಸಿಕೊಂಡಿದೆ ದೇವರನ್ನ. ಅದು ದೇವರ ಎದೆ ಭಾಗವನ್ನ ಆಶ್ರಯಿಸಿಕೊಂಡು ಸ್ವರ್ಗ ಇದೆ. ಎದೆ ಭಾಗನೇ ವಕ್ಷಸ್ಥಳವೇ ಸ್ವರ್ಗ ಅಲ್ಲ. ವಕ್ಷಸ್ಥಳವನ್ನ ಸ್ವರ್ಗ ಆಶ್ರಯಿಸಿಕೊಂಡಿದೆ. ನಾವು ಮನೆಯಲ್ಲಿದ್ದೀವಿ, ನಾವೇ ಮನೆ ಅಲ್ಲ. ನಾವೇ ಮನೆ ಅಂದ್ರೆ ಏನರ್ಥ? ನಾವು ಮನೆಯನ್ನ ಆಶ್ರಯಿಸಿಕೊಂಡಿದ್ದೀವಿ ಅಂತ, ಮನೆ ಒಳಗಡೆ ನಾವಿದ್ದೀವಿ ಅಂತ. ನಮ್ಗೆ ಏನಾದ್ರೂ ಮನೆ ಆಧಾರ, ನಮ್ಗೆ ಮನೆ ಇಲ್ಲದೆ ನಾವ್ ಇರ್ಲಿಕ್ಕಾಗಲ್ಲ. ಹಾಗೆ ಸ್ವರ್ಗಲೋಕಕ್ಕೆ ಆಧಾರ ದೇವರ ಎದೆ ಅಂದ್ರೆ, ದೇವರ ಎದೆ ಭಾಗ ಇಲ್ಲದೆ ಹೋದ್ರೆ ಸ್ವರ್ಗ ನಿಲ್ಲಿಕ್ಕಾಗಲ್ಲ. ಅಂತೂ ದೇವರ ವಕ್ಷಸ್ಥಳವನ್ನ ಆಶ್ರಯಿಸಿಕೊಂಡು ಆ ಸ್ವರ್ಗ ಲೋಕ ಇದೆ ಅಂತ ಅರ್ಥ. ಇದು ಮುಂದಕ್ಕೆ ಹೋಗ್ತಾರೆ. ಗ್ರೀವಾಮಹರ್, ಗ್ರೀವ ಅಂದ್ರೆ ಕುತ್ತಿಗೆ ಅಂತ ಅರ್ಥ. ಕುತ್ತಿಗೆ ಅದು ಯಾವುದು? ಮಹರ್ ಲೋಕ. ಹಾಗಾದ್ರೆ ಮಹರ್ ಲೋಕ ದೇವರ ಕುತ್ತಿಗೆಯ ಭಾಗವನ್ನ ಆಶ್ರಯಿಸಿಕೊಂಡಿದೆ. ದೇವರ ಕುತ್ತಿಗೆ ಇಲ್ಲದೆ ಹೋದ್ರೆ ಮಹರ್ ಲೋಕ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಹೊರತು ಮಹರ್ ಲೋಕವನ್ನೇ ಕುತ್ತಿಗೆ ಅಂತ ಕರೀತಾ ಇಲ್ಲ. ಇನ್ನು ವದನಂ ವೈ ಜನೋಸ್ಯ, ಜನೋಲೋಕಕ್ಕೆ ಬಂದ್ರು. ಜನೋಲೋಕ ಏನು? ಅದು ಭಗವಂತನ ಮುಖ. ಹಾಗಾದ್ರೆ ಭಗವಂತನ ಮುಖ ಸ್ಥಾನದಲ್ಲಿ ಜನಲೋಕ ಇದೆ. ಅಲ್ಲಿ ಆ ಜನಲೋಕವನ್ನ ಆಶ್ರಯಿಸಿಕೊಂಡು, ಜನಲೋಕ ಅನ್ನೋದು ಆ ಭಗವಂತನ ಮುಖವನ್ನ ಆಶ್ರಯಿಸಿಕೊಂಡು ಇದೆ ಅಂತ. ಇನ್ನು ಮುಂದಕ್ಕೆ ತಪೋಲೋಕದ ಬಗ್ಗೆ ಬರ್ತಾರೆ. ತಪೋಲೋಕ ಯಾವುದು? ಆ ಭಗವಂತನ ಹಣೆ ಅಂತೆ. ಭಗವಂತನ ಹಣೆಯೇ ತಪೋಲೋಕ ಅಂತ. ಹಾಗಾದ್ರೆ ಭಗವಂತನ ಹಣೆಯನ್ನ ತಪೋಲೋಕ ಅಂತ ಯಾಕೆ ಕರೆದಿದ್ದು ಅಂದ್ರೆ, ಆ ತಪೋಲೋಕ ಇರಬೇಕು ಅಂದ್ರೆ ಭಗವಂತನ ಹಣೆಯಲ್ಲಿ ಆಧಾರವಾಗಿದೆ. ಅದಿಲ್ಲ ಅಂದ್ರೆ ಆ ತಪೋಲೋಕ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಏನ್ ಅನ್ಕೊಳ್ತೀವಿ, ನಮ್ಮ ಮನೆ ನಮಗ ಆಧಾರ ಅಂತ. ಅಂದ್ರೆ ಮನೆಯೆಲ್ಲ ಭದ್ರವಾಗಿರ್ಬೇಕಲ್ಲ. ಮೂಲವಾಗಿ ಯಾರು ಹೊತ್ಕೊಂಡಿದ್ದಾರೆ ಈ ಸಮಗ್ರ ಭೂಮಿಯನ್ನ? ಅವನು ಶ್ರೇಷ್ಠ. ಯಾಕಂದ್ರೆ ಈ ಒಂದೊಂದು ವಸ್ತುಗಳನ್ನು ಹೊತ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ, ದೇವಾನು ದೇವತೆಗಳು. ಆ ಕೊನೆಗೆ ಬರೋನ್ ದೇವರು. ಆ ದೇವರು ತಾನು ಎಲ್ಲ ಕಡೆ ಇದ್ದು, ತಾನು ಪ್ರತಿಯೊಂದು ತನ್ನ ಭಾಗಗಳಲ್ಲಿ ಇಷ್ಟು ಲೋಕವನ್ನ ಧರಿಸಿ ಹಿಡಿದಿದ್ದಾನೆ. ಇಲ್ಲ ಅಂದ್ರೆ ಲೋಕಗಳಿಗೆ ನಾಶ ಬರುತ್ತೆ, ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನುಗ್ರಹ ಮಾಡಿದಾನೆ ದೇವರು ಅಂತ. ಇದು ವಿರಾಟ್ ರೂಪ ಚಿಂತನೆಯ ಫಲ. ಇನ್ನು ಸತ್ಯಂತು, ಸತ್ಯಲೋಕದ ಬಗ್ಗೆ ಬಂದ. ಸತ್ಯಲೋಕದ ಬಗ್ಗೆ ಬಂದಾಗ ಏನದು ಸತ್ಯಲೋಕ? ಅದು ಭಗವಂತನ ತಲೆಗಳಂತೆ ಸಾವಿರಾರು ತಲೆಗಳೇನಿದೆ, ಆ ಸಾವಿರಾರು ತಲೆಗಳೇ ಸತ್ಯಲೋಕ. ಅಂದ್ರೆ ಸತ್ಯಲೋಕ ಅಷ್ಟು ಎತ್ತರದ ಸ್ಥಾನದಲ್ಲಿದೆ. ಭಗವಂತನ ಸಾವಿರಾರು ತಲೆಗಳನ್ನ ಆಶ್ರಯಿಸಿಕೊಂಡು ಸತ್ಯಲೋಕ ಇದೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರು ಅಧಿಪತಿಗಳಾಗಿದ್ದಾರೆ. ಇಷ್ಟು ಬಂತು. ಅಂತೂ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ ಅಂತ ಹೀಗೆ ಅತಲ ವಿತಲ ಅನ್ನೋದನ್ನ ನಾವು ಒಟ್ಟಿಗೆ ತಗೊಳ್ತೀವಿ. ಅತಲ ವಿತಲ ಅಂತ ತಗೊಳ್ತೀವಿ. ಯಾಕೆ ಊರುದ್ವಯಂ, ಎರಡು ತೊಡೆ ತರ ಅದು ಅಂತ. ಅತಲ ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ, ಹೀಗೆ 6 ಬಂತು ಈ ರೀತಿ ವಿವಕ್ಷೆ ಮಾಡಿದಾಗ. ಅತಲ ವಿತಲ ಅಂತ ತಗೊಂಡ್ರೆ ಆಗ ಪ್ರತ್ಯೇಕ ಅಂತ ತಗೊಂಡ್ರೆ ಆಗ 7 ಆಯ್ತು. ಇಲ್ಲ ಇನ್ನೂ ಕೂಡ ಲೋಕ ಅತಲ ಆಯ್ತು, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಲ ಇಷ್ಟೇ ಅಲ್ಲ, ಇನ್ನೂ ಕೂಡ ಯಾವ ಯಾವ ಲೋಕ ಇದೆ ಇನ್ನು ಮುಂದಕ್ಕಿದೆ ಇಲ್ಲಿ. ಯಾವುದು? ಈ ಜನೋಲೋಕ, ತಪೋಲೋಕ ಮತ್ತೆ ಸತ್ಯಲೋಕ. ಈ ಭಾಗವನ್ನು ಕೂಡ ತಿಳ್ಕೊಳ್ಬೇಕು. ಶ್ಲೋಕದ ನಂಬರ್ ಆಗ್ಲೇ ಹೇಳಿದೆ, 28ನೇ ಶ್ಲೋಕ, ಗಮನಿಸಿ. ಸತ್ಯಂತು, ಸತ್ಯಲೋಕ ಯಾವುದು ಅಂತ ಈಗ ನೋಡಿದ್ವಿ. ಹೀಗೆ ಅನೇಕ ಲೋಕಗಳ ಬಗ್ಗೆ ಇಲ್ಲಿ ವಿವರಣೆ ಮಾಡಿದ್ದಾರೆ. ಹಾಗಾಗಿ ಈ ಟಿಪ್ಪಣಿಗಳಲ್ಲಿ ಬರ್ತಾ ಸಪ್ತಲೋಕ ಅಂತ ಪದ ಇದೆ ಅಲ್ಲಿ ಸ್ಪಷ್ಟವಾಗಿ. ನಾವು ಸಪ್ತಲೋಕ ಅನ್ನೋದನ್ನ ಸತ್ಯಲೋಕ ಅಂತ ಮಾಡ್ಕೊಳ್ಬಾರ್ದು, ಅದನ್ನ ನೋಡ್ಕೊಂಡು ಓದ್ಬೇಕು, ಅದೊಂದು ಎಚ್ಚರ ಇರ್ಬೇಕು. ಆದ್ರೆ ಸತ್ಯಲೋಕದ ಬಗ್ಗೆ ವಿವರಣೆ ಇದೆ, ಏನದು ಸತ್ಯಲೋಕ ಅಂತ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಇಷ್ಟು ಲೋಕದ ಪರಿಚಯ ಆಯ್ತು.
ನಾವ್ ಇದನ್ನೆಲ್ಲ ಬರ್ದಿಟ್ಕೋಬೇಕು ಒಂದ್ ಕಡೆ, ಆಗ ನೆನಪಾಗತ್ ನಮ್ಗೆ. ಮೊದಲು ಪಾತಾಳದಿಂದ ಶುರು ಮಾಡಿದ್ರು ನೋಡಿ. ಮೊದಲು ಪಾತಾಳಕ್ ಬಂದ್ರು, ಆಮೇಲೆ ರಸಾತಳ, ಆಮೇಲೆ ಮಹಾತಲ, ಆಮೇಲೆ ತಲಾತಲ, ಆಮೇಲೆ ಸುತಲ, ವಿತಲ ಅತಲ, ಮಹೀತಲ, ನಭಸ್ಥಲ, ಆಮೇಲೆ ಸ್ವರ್ಗಲೋಕ ಉರಸ್ಥಲ ಅಂದ್ರು, ಆಮೇಲೆ ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಇಷ್ಟು ಹೀಗೆ ಕ್ರಮದಲ್ಲಿ ಭಾಗವತ ನಿರೂಪಣೆ ಮಾಡಿದೆ. ಆ ಕ್ರಮವನ್ನ ನಾವು ನೆನಪಿಸ್ಕೊಳ್ಬೇಕು. ಆ ಕ್ರಮದಲ್ಲಿ ನೆನ್ಪಿಟ್ಕೊಳ್ಬೇಕೇನೋ, ಪಾದ ಮೂಲದಿಂದ ಆರಂಭ. ಪಾತಾಳ ಲೋಕ ಅಂದ್ರೆ ಕೆಳಗಿದೆ, ಅಲ್ಲಿಂದ ಆರಂಭಿಸ್ಕೊಂಡು ನಾವು ಪಾದ ಮೂಲದಿಂದ ಆರಂಭಿಸ್ಕೊಂಡು ಈಗ ಇವತ್ತಿನ ದಿವಸ ದೇವರ ತಲೆ ಭಾಗಕ್ಕೆ ಸತ್ಯಲೋಕದವರೆಗೆ ಬಂದಿದ್ದೀವಿ. ಇದು ಆಪಾದ ಮೌಲಿ ಪರ್ಯಂತಂ ದೇವರ ಚಿಂತನೆ ಇದೆ, ಗುರುಗಳ ದೇವರ ಚಿಂತನೆ. ಇಷ್ಟು ಈ ಕ್ರಮದಲ್ಲಿ ನಾವು ನೆನಪಿಸ್ಕೊಳ್ಬೇಕು ದಿವಸ ದೇವರ ದಿವ್ಯವಾದ ಸ್ವರೂಪವನ್ನ. ಇದು ಹೇಳಿದ್ದು ಮರಣ ಕಾಲದ ಹತ್ತಿರ ಧಾರಣ ಮಾಡ್ಬೇಕಾದ್ರೆ ಅಂತ. ವಸ್ತುತಃ ಈಗಲಿಂದಲೇ ನಾವು ಅದನ್ನ ಯೋಚಿಸ್ತಾ ಇರ್ಬೇಕು. ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಚಿಂತನೆ ಏನು ಭಾಗವತ ಕೊಟ್ಟಿದೆ ಅದನ್ನ ಚೆನ್ನಾಗಿ ಬರ್ಕೊಂಡು ಅದನ್ನ ಯೋಚಿಸ್ತಾನೆ ಇರ್ಬೇಕು, ಚಿಂತನೆ ಮಾಡ್ತಾನೆ ಇರ್ಬೇಕು. ಯಾವ ಕಾಲದಲ್ಲಿ ಯಾವ ಮನುಷ್ಯನ ಯೋಗ್ಯತೆ ಹೇಗಿರುತ್ತೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಅದೆಲ್ಲ ನೆನಪಾಗಿ ಅವನು ಚಿಂತಿಸಿದ ಅಂದ್ರೆ ಒಂದು ಕ್ಷಣದಲ್ಲಿ ಅವನಿಗೆ ಅವತ್ತು ಸ್ವರ್ಗತಿ, ಒಳ್ಳೆ ಗತಿ ಆಗತ್ತೆ. ಆ ನಿಟ್ಟಿನಲ್ಲಿ ಇಷ್ಟಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. 29ನೇ ಶ್ಲೋಕ ಈಗ. ಇಂದ್ರಾದಯೋ ಬಾಹವ ಆಹುರಸ್ಯ ಕರ್ಣೌ ದಿಶಃ ಶ್ರೋತ್ರಮಮುಷ್ಯ ಶಬ್ದಃ. ನಾಸತ್ಯದಸ್ರೌ ಪರಮಸ್ಯ ನಾಸೆ ಘ್ರಾಣಂಚ ಗಂಧೋ ಮುಖಮಗ್ನಿರಿದ್ಧಃ. ಇನ್ನು ಅವನ ಪಾದ ಮೂಲದಿಂದ ಆರಂಭಿಸಿ ತಲೆಯವರೆಗೆ ಬಂದಾದ ಮೇಲೆ ಈಗ ಬಾಹುಗಳನ್ನ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ಅವನ ಬಾಹುಗಳು ಅಂತಂದ್ರೆ ಯಾರು? ಇಂದ್ರಾದಿ ದೇವತೆಗಳು, ಯಾರು ಇಡೀ ಲೋಕವನ್ನ ಕಾಪಾಡ್ತಾ ಇದ್ದಾರೆ. ಅಷ್ಟ ದಿಕ್ಪಾಲಕರಾಗಿ, ದಶ ದಿಕ್ಪಾಲಕರಾಗಿ, ದ್ವಾದಶ ದಿಕ್ಪಾಲಕರಾಗಿ, ಅಂತೂ ಅವಾಂತರ ದಿಕ್ಪಾಲಕರಾಗಿ ಯಾರ್ಯಾರಿದಾರ ಒಟ್ಟು ದಿಕ್ಪಾಲಕರೆಲ್ಲರೂ, ಅವರೆಲ್ಲ ಏನು ಅಂದ್ರೆ ಭಗವಂತನ ಬಾಹುಗಳು, ತೋಳು ಏನಿದೆ ಆ ತೋಳಿನ ಸ್ಥಾನ ಅಂತ. ಅಭಿಪ್ರಾಯ ಏನು ಅಂದ್ರೆ ಅವರೆಲ್ಲ ಭಗವಂತನ ಬಾಹುಬಲವನ್ನ ಆಶ್ರಯಿಸಿಕೊಂಡಿದ್ದಾರೆ. ಅದಕ್ಕೆ ನಾವು ಹೇಳೋದು, ಇಂದ್ರಾದಿ ದೇವತೆಗಳು ಕಾಪಾಡೋದ ಜಗತ್ತನ್ನ. ಅವರ ಇದು ಯಾವ್ದಾದ್ರು ಚಿತ್ರ ಇದ್ರೆ, ವೈರಾಜ ರೂಪದ ಚಿಂತನೆ ಇದ್ರೆ, ಇದು ಚಿತ್ರ ಇದ್ರೆ ಕಳಿಸಿ ಅಂತ ಒಬ್ರು ಮೆಸೇಜ್ ಹಾಕಿದ್ದಾರೆ, ಅದು ನೋಡೋಣ. ಅಂತೂ ಹೀಗೆ ಯಾರು ಬರ್ದಿದ್ರೆ ಅದನ್ನ ಸರಿಯಾಗಿ ಅದನ್ನ ಬರ್ದಿದ್ರೆ ಪೂರ್ಣ ರೂಪದಲ್ಲಿ ಚಿತ್ರ ರೂಪದಲ್ಲಿದ್ರೆ ಅದನ್ನ ಕಳಿಸಿ ಗ್ರೂಪ್ ನಲ್ಲಿ. ಇಂದ್ರಾದಯೋ ಲೋಕಪಾಲಾಹ ಅಸ್ಯ ಬಾಹವಃ ಅಂತ. ಲೋಕಪಾಲಕರು ಯಾರಿದ್ದಾರೆ? ಇಂದ್ರಾದಿ ದೇವತೆಗಳು. ಇವ್ರು ಲೋಕಪಾಲಕರು ಅಂತ ಆಗಿದ್ ಯಾಕೆ ಅಂದ್ರೆ ಇವರಿಗೊಂದು ಬಲ ಇದೆ, ದೇವರ ಬಾಹುಬಲ ಇವರಿಗಿದೆ. ಯಾಕೆ? ಬಾಹುವನ್ನ ಆಶ್ರಯಿಸಿಕೊಂಡು ಇವರೆಲ್ಲ ಇದ್ದಾರೆ. ದೇವರ ಬಾಹುಬಲವನ್ನ ಆಶ್ರಯಿಸಿಕೊಂಡ ಮೇಲೆ ಇವರು ಸಮಗ್ರ ಬ್ರಹ್ಮಾಂಡವನ್ನ ಕಾಪಾಡ್ಲಿಕ್ಕೆ ಇವರು ಅರ್ಹರಾಗ್ತಾರೆ. ಇವ್ರಿಗೂ ಸಾಮರ್ಥ್ಯ ಬರುತ್ತೆ. ಯಾಕೆ? ಇವರಿಗೆ ಬಲ ಯಾವುದು? ಎಲ್ಲ ಭಗವಂತನ ಬಾಹುಬಲ. ಆದ್ರಿಂದ ಇವರ ಬಾಹುಗಳಿಂದ ಇವರು ತಾವು ರಕ್ಷಣೆಯನ್ನ ಜಗತ್ತಿಗೆ ಕೊಡ್ತಾ ಇದ್ದಾರೆ. ಇನ್ನು ಇದಾದ ಮೇಲೆ ಅವನ ಕಿವಿ ಬಗ್ಗೆ ಬರ್ತಾರೆ. ಕಿವಿ ಯಾವುದು? ಅವನ ಕಿವಿ ಅಂದ್ರೆ ದಿಕ್ಕುಗಳು ಯಾವ್ದ್ಯಾವ್ದಿದೆ ಆ ದಿಕ್ಕುಗಳನ್ನೇ ಕಿವಿ ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಕಿವಿಯಿಂದ ಏನರ್ಥ ಇಲ್ಲಿ? ವಾಸ್ತವಿಕವಾಗಿ ಮುಂದೆನು ಶ್ರೋತ್ರಂ ಅಂತ ಒಂದು ಶಬ್ದ ಬರುತ್ತೆ. ಶ್ರೋತ್ರಂ ಅನ್ನೋದಕ್ಕೂ ಕಿವಿ ಅಂತಾನೆ ಅರ್ಥ. ಈ ಕರ್ಣವು ಅಂತ ಶಬ್ದ ಬಂತು, ಇದಕ್ಕೂ ಕಿವಿ ಅಂತ ಅರ್ಥ. ಕರ್ಣವು ಅಂದ್ರೆ ಎರಡು ಕಿವಿ, ಆಚೆ ಈಚೆ. ಶ್ರೋತ್ರಂ ಅಂದ್ರೂ ಕಿವಿ ಅಂತಾನೆ ಅರ್ಥ. ವ್ಯತ್ಯಾಸ ಏನ್ ಬಂತು? ಯಾಕೆಂದ್ರೆ ಎರಡು ಬಗ್ಗೆ ಹೇಳ್ತಾರೆ. ಎಲ್ಲ ದಿಕ್ಕುಗಳಿದೆಯಲ್ಲ, ಇದೆಲ್ಲ ದಿಕ್ಕು ಏನಂದ್ರೆ ಭಗವಂತನ ಕಿವಿ ಇದು ಅಂತ. ಸರಿ, ಆ ದಿಕ್ಕುಗಳಲ್ಲೆಲ್ಲ ಶಬ್ದ ಬರುತ್ತಲ್ಲ,
ಎಲ್ಲಾ ದಿಕ್ಕುಗಳಲ್ಲಿ ಶಬ್ದ ಇದೆ, ಎಲ್ಲಾ ಕಡೆ ಶಬ್ದ ಕೇಳಿಸ್ತಾ ಇರತ್ತೆ. ನೀವು ಶಬ್ದ ಇಲ್ಲದೆ ಒಂದು ಕ್ಷಣನೂ ಇರಲ್ಲ ಜಗತ್ನಲ್ಲಿ. ಏನೋ ಒಂದು ಶಬ್ದ, ರಾತ್ರಿ ಆದ್ರೂ ಶಬ್ದ, ಏನೋ ಒಂದು ಶಬ್ದ ಆಗ್ತಾನೆ ಇರುತ್ತೆ ಎಲ್ಲಾದ್ರೂ. ಎಲ್ಲೋ ಒಂದೊಂದ್ ಕಡೆ ಮೌನ ಇದ್ದು ಇನ್ನೊಂದ್ ಕಡೆ ಶಬ್ದ ಇದ್ದೇ ಇರುತ್ತೆ. ಅಂತೂ ಎಲ್ಲ ದಿಕ್ಕುಗಳಲ್ಲಿರೋ ಶಬ್ದ ಏನು ಅಂದ್ರೆ ಅದು ಕಿವಿ ಅಂತ. ಹಾಗಾದ್ರೆ ಎಲ್ಲ ದಿಕ್ಕುಗಳು ಭಗವಂತನ ಕಿವಿ ಆಯ್ತು, ಎಲ್ಲ ಶಬ್ದಗಳು ಭಗವಂತನ ಕಿವಿ ಆಯ್ತು ಅಂದ್ರೆ ಹಾಗಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಈಗ ನಾವು ಕಣ್ಣು ಅಂತ ಹೇಳ್ತೀವಿ. ಕಣ್ಣು ಅಂದ್ರೆ ಯಾವುದು? ಈಗ ನಾವು ನೋಡ್ತಾ ಇರ್ತೀವಿ, ಮುಂದೆ ಯಾರು ನಿಂತಿದ್ರೆ ಅವರ ಕಣ್ಣನ್ನ ನಾವು ನೋಡ್ತಾ ಇದೀವಿ ಅಂದ್ರೆ ಕಣ್ಣನ್ನು ನೋಡ್ಲಿಕ್ ಬರಲ್ಲ. ಕಣ್ಣು ಅತೀಂದ್ರಿಯ, ಅದು ಇಂದ್ರಿಯ ಇರುತ್ತಲ್ಲ, ಕಣ್ಣು ಇಂದ್ರಿಯ, ಅದು ಒಳಗಡೆ ಇರುತ್ತ ಇಂದ್ರಿಯ, ಅದು ಕಣ್ಣಕ್ ಕಾಣಿಸಲ್ಲ. ಮತ್ತೆ ಕಣ್ಣಕ್ ಕಾಣಿಸ್ತಾ ಇರೋದೇನು? ಆ ಇಂದ್ರಿಯಕ್ಕೆ ಆಧಾರ ಮನೆ, ಗೋಲಕ, ಗುಂಡಕೇನು ಕಪ್ಪಾದ ಆ ಗೋಲಕ ಕಾಣ್ತಾ ಇದೆ ಕಣ್ಣು, ಅದು ಆ ಇಂದ್ರಿಯಕ್ಕೆ ಒಂದು ಮನೆ ರೀತಿಯಲ್ಲಿ ಸ್ಥಾನ ಅದಷ್ಟೇ. ಆದ್ರಿಂದ ಇಂದ್ರಿಯ ಅಧಿಷ್ಠಾನ ನೋಡ್ತಾ ಇದೀವಿ, ಇಂದ್ರಿಯ ನೋಡ್ತಾ ಇಲ್ಲ. ಈಗ ನಾವು ಬಾಗ್ಲು ಹಾಕೊಂಡಿರ್ತಾರೆ ಮನೆಯಲ್ಲಿ, ಒಳಗಡೆ ಎಲ್ಲ ಇರ್ತಾರೆ, ಬಾಗ್ಲು ಹಾಕೊಂಡಿದ್ದಾರೆ, ನಾವು ದೂರದಿಂದ ನೋಡ್ತೀವಿ, ಮನೆ ಮಾತ್ರ ಕಾಣ್ತಾ ಇದೆ. ಅದೇ ಮನೆ ಒಳಗಡೆ ಇರೋರು ಕಾಣ್ತಾ ಇಲ್ಲ, ಯಾಕೆ? ಬಾಗ್ಲು ಹಾಕೊಂಡಿದ್ದಾರೆ, ಗೊತ್ತಾಗ್ತಾ ಇಲ್ಲ ನಮ್ಗೆ. ಆದ್ರಿಂದ ಏನಾಯ್ತು ಅಂದ್ರೆ ಈ ಬಾಗ್ಲು ಹಾಕೊಂಡಿದ್ದು ಮನೆ ಇದೆಯಲ್ಲ, ಆ ಮನೆ ಅದನ್ನ ನಾವು ನೋಡ್ತಾ ಇದೀವಿ ಈಗ. ಈಗ ಹೇಗೆ ಅಂದ್ರೆ ಕಣ್ಣು ಹೊರಗಡೆ ನಮ್ಗೆ ಗೋಲಕ ಆಕಾರದಲ್ಲಿ ಕಾಣ್ತಾ ಇದೆ, ಕಪ್ಪಾದ ಗೋಲಕ ಆಕಾರ ಕುಂಡಕ್ಕೆ. ಇದು ಮುಚ್ಚಿರುವಂತ ಮನೆ ರೀತಿ ಅಷ್ಟೇ. ಅಲ್ಲಿ ಒಳಗಡೆ ಇಂದ್ರಿಯ ಇದೆ, ಚಕ್ಷುರಿಂದ್ರಿಯ, ಅಲ್ಲಿ ಒಳಗಡೆ ವಾಸ ಮಾಡ್ಕೊಂಡಿರ್ತಾರೆ ಮನುಷ್ಯರೆಲ್ಲ ಮನೆ ಒಳಗಡೆ. ಆದ್ರೆ ಬಾಗ್ಲು ಮುಚ್ಕೊಂಡಾಗ ಮನೆ ಮಾತ್ರ ಕಾಣುತ್ತೆ, ಒಳಗಡೆ ಇರೋ ಜನರು ಕಾಣಲ್ಲ. ಅದೇ ತರ ಇಲ್ಲಿ ಇಂದ್ರಿಯ ಒಳಗಡೆ ಇರೋದು ಅತೀಂದ್ರಿಯ ಕಾಣ್ತಾ ಇಲ್ಲ, ಹೊರಗಡೆ ಅದರ ಮನೆ ಕಾಣ್ತಾ ಇದೆ ಅಷ್ಟೇ. ಆತರ ಕಿವಿ ಬಗ್ಗೆನೂ ಹಾಗೆ. ಈ ದಿಕ್ಕುಗಳು, ಕಿವಿ ಅಂದ್ರೆ ಆ ಕಿವಿ ಅನ್ನೋ ಇಂದ್ರಿಯಕ್ಕೆ ಆಶ್ರಯವಾದ ಜಾಗ ಅದಷ್ಟೇ, ಅದು ಮನೆ ತರ ದಿಕ್ಕುಗಳೆಲ್ಲ. ಆ ದಿಕ್ಕುಗಳೆಂಬ ಮನೆಗಳಲ್ಲಿ ಇರೋ ಶಬ್ದ ಇದೆಯಲ್ಲ, ಅದು ಕಿವಿ. ಹೀಗೆ ಶಬ್ದಗಳನ್ನ ಕಿವಿ ಅಂದು ಅದಕ್ಕೆ ಆಧಾರವಾದ ಮನೆ ರೀತಿಯಲ್ಲಿರೋದನ್ನ ದಿಕ್ಕುಗಳು ಅಂತ ಕರೆದಿದ್ದಾರೆ. ಹೇಗೆ ಕಣ್ಣಿನ ಗೋಲಕ ಏನಿದೆ ಅದು ಕಣ್ಣಿಗೆ ಆಶ್ರಯ, ಕಣ್ಣಿಗೆ ಮನೆಯಂತೆ ಇದೆ, ಅದೇ ತರ ದಿಕ್ಕುಗಳು ಶಬ್ದಕ್ಕೆ ಮನೆಯಂತೆ ಇದೆ. ಈ ರೀತಿ ಎರಡರಲ್ಲೂ ಕಿವಿ ಅನ್ನೋ ಶಬ್ದ ಬಳಸಿದ್ದಾರೆ. ಶ್ರೋತ್ರ ಅಂತ ಒಂದ್ಸಲಿ ಕರ್ಣವು ಅಂತ ಶಬ್ದವನ್ನ ಬಳಸಿದ್ದಾರೆ. ಇನ್ನು ಅವನ ಶಬ್ದ, ಇದೆಲ್ಲ ಕಡೆ ಶಬ್ದ ಏನಿದೆ ಅದು ಅವನ ಕಿವಿಯಿಂದ ಏನರ್ಥ? ಶಬ್ದ ಅಲ್ಲಿಂದ ಹುಟ್ಟಿದೆ, ಶಬ್ದ ಅಲ್ಲಿ ಅದನ್ನೇ ಆಶ್ರಯಿಸಿಕೊಂಡಿದೆ ಅಂತ ಅರ್ಥ. ಇನ್ನು ನಾಸತ್ಯದ ಸ್ರೌ ಪರಮಸ್ಯ ನಾಸೆ, ಆ ಪರಮಾತ್ಮನ ಮೂಗು ಅಂದ್ರೆ ಇಲ್ಲಿ ಈ ಗಂಧ ಮೂಗಿನಿಂದ ನಾವು ಗ್ರಹಿಸ್ತೇವೆ. ಆ ಮೂಗು ಎಂಬ ಇಂದ್ರಿಯ ಏನಿದೆ, ಆ ಇಂದ್ರಿಯ ಅದು ಒಂದು ಮನೆಯಲ್ಲಿದೆ, ಒಂದು ಆಧಾರದಲ್ಲಿದೆ, ಅದು ನಾಸ. ಅದು ಆ ಮೂಗು ಅನ್ನೋದು ನಾಸಿಕಾ ಇಂದ್ರಿಯ ಇದೆ, ಆ ಇಂದ್ರಿಯವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಮನೆ ಒಳಗಡೆ ಇರುತ್ತೆ, ಆಧಾರದ ಒಳಗಡೆ ಅಲ್ಲಿದೆ. ಇಲ್ಲೂ ಕೂಡ ನಾಸತ್ಯ ದಸ್ರರು ಅಂದ್ರೆ ಅಶ್ವಿನಿ ದೇವತೆಗಳು ಅಂತ ಅರ್ಥ. ಈ ಅಶ್ವಿನಿ ದೇವತೆಗಳೇನಿದ್ದಾರೆ ಇವರು ಭಗವಂತನ ಮೂಗು ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತನ ಮೂಗನ್ನ ಆಶ್ರಯಿಸಿಕೊಂಡು ಅಲ್ಲಿರ್ತಾರೆ ಅಂತ ಅರ್ಥ. ಇನ್ನು ಗಂಧ ಅಂತ ಏನಿದೆ, ಈ ಗಂಧ ಅದು ಭಗವಂತನಿಗೆ ಘ್ರಾಣೇಂದ್ರಿಯದಂತೆ. ಅಂದ್ರೆ ಗಂಧ ಅನ್ನೋದು ಆ ಭಗವಂತನ ಘ್ರಾಣೇಂದ್ರಿಯವನ್ನ ಆಶ್ರಯಿಸಿಕೊಂಡಿದೆ ಅಂತ ಅರ್ಥ. ಹೀಗೆ ಗಂಧದ ಬಗ್ಗೆ ಹೇಳಿ ಕೊನೆಗೆ ಮುಖದ ಬಗ್ಗೆ ಬರ್ತಾರೆ. ಮುಖ ಯಾವುದು? ಭಗವಂತನ ಮುಖ ಅಂದ್ರೆ ಅದು ಅಗ್ನಿ ಅಂತ ಹೇಳ್ತಾರೆ. ಹಾಗಾದ್ರೆ ಅಗ್ನಿದೇವ ತಾನು ಭಗವಂತನ ಮುಖವನ್ನ ಆಶ್ರಯಿಸಿಕೊಂಡು ಅಲ್ಲಿಂದ ಬಂದಿದ್ದಾನೆ ಅಗ್ನಿದೇವ. ಹಾಗಾಗಿ ಭಗವಂತನ ಮುಖ ಅಂತಂದು ಕೂಡಲೇ ಬ್ರಾಹ್ಮಣೋಸ್ಯ ಮುಖ ಮಾಸೇತ್, ಬ್ರಾಹ್ಮಣ, ಅಗ್ನಿ. ಹೀಗೆ ಒಂದೊಂದು ಭಗವಂತನ ಅಂಗಗಳನ್ನ ತಗೊಂಡ್ರು ಅಲ್ಲಿ ಯಾರ್ಯಾರು ಇರ್ತಾರೆ ಆಶ್ರಯಿಸಿಕೊಂಡು ಅನ್ನೋ ವಿಷಯವನ್ನ ಇಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಹೋಗ್ತಾರೆ. ಅವನ ಕಣ್ಣು ಯಾವುದು, ಅವನ ರೆಪ್ಪೆಗಳು, ಮತ್ತೆ ಅವನ ಈ ಹುಬ್ಬಿನ ಚಲನೆ ಆಗ್ಬಹುದು, ಅವನ ದವಡೆ ಭಾಗ ಆಗ್ಬಹುದು, ಅವನ ನಾಲಿಗೆ ಆಗ್ಬಹುದು, ಇದೆಲ್ಲ ಏನು ಅಂತ ಒಂದೊಂದೇ ವಿವರಣೆಯನ್ನ ಮಾಡ್ತಾರೆ. ಅದು ಇನ್ನೂ ವಿವರಣೆ ಇದೆ, ಒಂದು 2 ಶ್ಲೋಕಗಳಲ್ಲಿ ಇನ್ನೂ ಸ್ವಲ್ಪ ವಿವರಿಸಿ ಮುಂದಕ್ಕೆ ಇನ್ನೂ ಹೋಗ್ತಾರೆ. ಸುಮಾರು ವಿಷಯಗಳನ್ನ ಹೇಳ್ತಾರೆ, ಇಷ್ಟಕ್ಕೆ ಬಿಡಲ್ಲ. ಎಷ್ಟು ಅಂತಂದ್ರೆ ಈ ವಿರಾಟ್ ರೂಪ ಅಂತಂದ್ರೆ ನಾವ್ ಅದನ್ನ ಚಿತ್ರದ ಮುಖಾಂತರ ಬರ್ಕೊಂಡು ಒಂದು ಕಲ್ಪನೆಗೆ ತಗೊಂಡ್ರೆ ಮಾತ್ರ ಸಾಧ್ಯ, ಅಷ್ಟು. ಇಲ್ಲಾಂದ್ರೆ ಬಹಳ ಕಷ್ಟ. ಅದು ಭಾಗವತದಲ್ಲಿ ಒಂದೊಂದು ಅಂಶ ಏನಿದೆ ಅದರ ಪ್ರಕಾರನೇ ಬರ್ಕೊಳ್ಬೇಕು ನಾವು, ಚೂರು ವ್ಯತ್ಯಾಸ ಆಗ್ಬಾರ್ದು.
ಅಂತೂ ಈ ರೀತಿ ಇಲ್ಲಿಯವರೆಗೆ ನಾವು ಭಗವಂತನ ಮುಖದವರೆಗೆ, ಅಂದ್ರೆ ಮುಖ ಅಂದ್ರೆ ಯಾವುದು? ಭಗವಂತನ ಈ ಅಗ್ನಿ ಏನಿದ್ದಾರೆ, ಅಗ್ನಿಯ ಭಗವಂತನ ಮುಖ ಅಂತ ಇಲ್ಲಿವರೆಗೆ ನಾವು ಕೇಳಿದೀವಿ. ಮುಂದೆ ಆ ಭಗವಂತನ ಕಣ್ಣು ಯಾರು ಅನ್ನೋದನ್ನೆಲ್ಲ ಮುಂದೆ ತಿಳಿಯೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.